ಸೊ ಇದಿಷ್ಟು ಈ ಕಡೆ ಅಂಡ್ ಇಲ್ಲಿ ಫ್ರೆಶ್ ಆಗಿ ತೆಗ್ದಿರೋ ಮೊಟ್ಟೆಗಳು ನೋಡ್ರಿ ಇಲ್ಲಿದೆ. ಅದು ದಾನ ಯಾರಿಗ್ ಮಾಡಿರಲ್ಲ ಬಾತ್ರೂಮ್ ಅಲ್ಲಿ ಅಲ್ಲಿ ಇಲ್ಲಿ ಅದ್ರ ಗೈಸ್ ಕೂದ್ಲು ಬರ್ಡೇ ಬಾಯ್ ಬೇಡ ಕಿರಿಕ್ ಇವತ್ತು ಅಂತ ಸುಮ್ಮನೆ ಅವ್ರೆ, ಇಲ್ಲ ಅಂದಿದ್ರೆ ಅದು ಕಿರಿಕ್ ಜಾಗಕ್ಕೆ ಹೋಯ್ತಾ ಇದೀವಿ. ಕಿರಿಕ್ ಜಾಗ ಗೈಸ್, ಇವಾಗ ಹೋಗ್ತಿರೋ ಜಾಗ ಅದೇ ಗೈಸ್. ಇವತ್ತು ಸ್ಟೇಷನ್ ಅಲ್ಲಿ ಕೂರ್ಸಿದ್ರು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಪ್ಪ, ಕರಿಯರ್ ಹಾಳಾಗೋಗ್ಬಿಡುತ್ತೆ. ಮಿನಿ ಸಮೋಸಗಳು, ಇಲ್ಲಿ ಫ್ಲವರ್ಗಳು ಏನ್ ಮಾಡ್ತಾರೆ ಪೊಲೀಸರು ಕರ್ಕೊಂಡ್ ಬಂದ್ಬಿಟ್ಟು ಆ ಜಾಗನ ಏನು ಬಾಯ್ ಗುಂಡಮ್ಮ ಬಾಯ್ 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 ಹೋಗೊಳಗೆ ಟಿವಿ ನೋಡು. ಇದೇ ಡಿಫ್ರೆನ್ಸು ಗೈಸ್, ಹೆಣ್ಮಗುಗೂ ಗಂಡು ಮಗುಗೂ. ಅದೇ ನನ್ನ ಅಳಿಯ ಇದ್ದಿದ್ದರೆ ಈ ಟೈಮಲ್ಲಿ ರೌಂಡ್ ಕರ್ಕೊಂಡು ಹೋಗು ಅಂತ ಫುಲ್ಲು ಕಿರಿಕ್ ಮಾಡೋನು. ಫುಲ್ ಟ್ಯಾಂಕ್ ಅಣ್ಣ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ? ಗುರು, ನನ್ನ ಫ್ರೆಂಡ್ಸ್ನ ಯಾರು ಒಬ್ಬರು ನಾನು ತೋರಿಸಿಲ್ಲ ವ್ಲಾಗಲ್ಲಿ ಅಂದರೆ ನನಗೆ ಸಿಗೋರು ಹೊರಗಡೆ ಆಗಿರ್ಬೋದು, ಇಲ್ಲ ನನ್ನ ಬೇರೆ ಫ್ರೆಂಡ್ಸೇ ಆಗಿರ್ಬೋದು, ಯಾಕೆ ಅವ್ರು ವ್ಲಾಗಲ್ಲಿ ಬರ್ತಾಯಿಲ್ಲ ಅಂತ ಬರೀ ನನ್ನ ಫ್ರೆಂಡ್ ಸರ್ಕಲಲ್ಲೇ ಕೇಳ್ತಾರೆ. ಅಂಥದ್ರಲ್ಲಿ ನಮ್ಮ ವ್ಯೂವರ್ಸು ಯಾರ್ಯಾರು ನೋಡ್ತೀರಾ, ಯಾರಾದರೂ ಒಬ್ರು ನಾನು ಜಾಸ್ತಿ ದಿನ ತೋರಿಸಿಲ್ಲ ನನ್ನ ಬ್ಲಾಗಲ್ಲಿ ಅಂದರೆ, ಏನು ಬ್ರೋ ಇಷ್ಟು ದಿನ ಆಯಿತು, ಏನು ಕಿರಿಕ್ ಆಗೋಯ್ತಾ, ಏನು ಕತೆ, ಎಲ್ಲ ಥರದ ಕಮೆಂಟ್ಸು ಬರ್ತವೆ, ಯಾಕೆ ಮೀಟ್ ಮಾಡ್ತಾಯಿಲ್ಲ ಅಂತ. ಸೊ ಆ ಥರ ಏನಿಲ್ಲ ಗೈಸ್, ಎಲ್ಲ ಬ್ಯುಸಿ ಅವ್ರವ್ರ ಲೈಫಲ್ಲಿ, ಅದು ಅದು ಕೆಲಸ ಅಂತ. ಆ್ಯಂಡ್ ಇವತ್ತು ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ವಿಕಾಸ್ ಅಣ್ಣನ. ಬಿಕಾಸ್ ಇವತ್ತು ಒಂದು ಸ್ಪೆಷಲ್ ಡೇ, ನಮ್ಮ ಗಾರ್ಡನ್ನ ಬರ್ಡೇ. ಸೊ ನಮ್ಮ ಗಾರ್ಡನ್ಗೆ ಹೋಗ್ಬಿಟ್ಟು ಖುದ್ದಾಗಿ ನಾವೇ ವಿಶ್ ಮಾಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಏನು ಗುರು ಏನು ಮಾಡ್ತಾರೆ, ರೋಡ್ಗೆ ಬಂದುಬಿಡ್ರೋ ಮಧ್ಯಕ್ಕೆ, ಇಲ್ಲಿ ಇಷ್ಟು ಜಾಮ್ ಆಗಿದೆ, ತಲೆ ಕೆಡಿಸ್ಕೋತಾ ಇಲ್ಲ, ಸೀಟ್ನ ಬಿಟ್ಬಿಟ್ಟು ರೋಡಿಗೆ ಇಟ್ಬಿಟ್ಟವ್ರೆ. ಸೊ ಎನಿವೆ ಅದೇ ಗೈಸ್ ಇವತ್ತಿನ ಪ್ಲ್ಯಾನು. ನಮ್ಮ ಅಭಿಬ್ರೋನು ಬರ್ತಿದ್ದಾರೆ, ಎಲ್ಲ ನಮ್ಮ ಟ್ರಿಯೋ ಏನಿದೆ ನಮ್ಮದು ಅದರ ಮೀಟಪ್ಪು. ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ, ಒಳ್ಳೆ ಮಜಾ ಇರುತ್ತೆ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಆದ್ಮೇಲೆ ಮೀಟ್ ಆಗ್ತಿರೋದು, ಇಷ್ಟು ದಿನ ಏನೇನು ಮಜಾ ಮಾಡಿಲ್ಲ ನಾವು, ಬ್ಯಾಲೆನ್ಸ್ ಇತ್ತು, ಅವೆಲ್ಲ ಇವತ್ತು ಉಡಾಯಿಸ್ಬಿಡೋಣ ಬನ್ನಿ. ಗೈಸ್ ನಮಸ್ಕಾರಗಳು, ತುಂಬ ದಿನಗಳ ನಂತರ ಇಲ್ಲಿಗೆ ಬಂದಿರೋದು. ನಡೀರಿ ನಿಮಿಷ ತೋರಿಸ್ತೀನಿ, ನಿಮ್ಮನ್ನು ಶಾಂತ ರೀತಿಲಿ ವರ್ತಿಸ್ಬೇಕು ಅಭಿಮಾನಿಗಳು. ಬೇಗ ತೋರಿಸೋ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಅಂತ ಅಲ್ಲ, ಸುಮ್ಮನೆ ತಮಾಷೆಗೆ ಅದು ಆ ಥರ ಇತ್ತು ಫೀಲು. ನಮ್ಮ ಗಾರ್ಡನು ನಮ್ಮ ಜೊತೆ ಇದ್ದಾರೆ, ಅವಲೇ ಆಲ್ರೆಡಿ ವಿಶ್ ಮಾಡಾಯಿತು ನಮ್ಮ ಗಾರ್ಡನ್ಗೆ. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವ್ಲಾಗ್ಗೋಸ್ಕರ ಇನ್ನೊಂದ್ಸರಿ ಹುಟ್ಟುಹಬ್ಬದ ಶುಭಾಶಯಗಳು. ಎಷ್ಟು ವರ್ಷ ಆಯ್ತು ಗಾರ್ಡನ್ ನಂಗೆ ಆಲ್ರೆಡಿ ಗೊತ್ತು. ನನಗೂ ಇದೇ ಡೈಲಾಗ್ ಹೊಡೆದ್ರು ಬೆಳಗ್ಗೆ, ಓಕೆ ಕೇಳಿದ್ದಕ್ಕೆ ಸೊ ಅದು ಅರ್ಥ ಆಯ್ತು ನನಗೆ. ನಿಜವಾಗ್ಲೂ ನನ್ನ ಮನಸ್ಸಿಂದ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಬಿಡಿ ಬ್ರೋ, ಇಟ್ಸ್ ಜಸ್ಟ್ ನಂಬರ್. 27 28 ಆಗಿದೆ ಬ್ರೋ ಅಷ್ಟೇ. ಚೈಲ್ಡ್ ಮ್ಯಾರೇಜ್ ಆಗ್ಬಿಟ್ಟಿದ್ದಾರೆ ಗೈಸ್, ಅದಕ್ಕೆ ಬಾಲ್ಯ ವಿವಾಹ ಅವಾಗೆಲ್ಲ ಅಷ್ಟೊಂದು ಸ್ಟ್ರಿಕ್ಟ್ ಇರ್ಲಿಲ್ವಲ್ಲ. ಸೊ ಬಾಲ್ಯದಲ್ಲಿ 23 ವರ್ಷ ಆಗಿರ್ಬೇಕೇನೋ, ಅದು ನಮ್ಗೆ ಗೊತ್ತು, ಸುಮ್ಮನೆ ಅದು ರಿವೀಲ್ ಮಾಡ್ಬಿಡಿ. 28 27 ಮುಗ್ದು 28 ಮುಗ್ದಿದೆ ಅಷ್ಟೇ. ನನ್ಕಿಂತ ಚಿಕ್ಕವ್ರು ನೀವು. ನನ್ನ ಆಮೇಲೆ ನಂದೇನು ಅಷ್ಟಿಲ್ಲ, ನಂದು ಕಡಿಮೆ ಇದೆ. ಅದು ಫೇಲ್ ಆಗ್ಬಿಟ್ಟು ನಾನು ಹಿಂಗೆ ಹುಡ್ಕೊಂಡ್ಬಿಟ್ಟಿದ್ದೀನಿ. ಇವ್ರು ಪಾಸ್ ಆಗಿ ಅಷ್ಟೇ ಸಿಂಪಲ್. ಅವತ್ತು ನಾವು ಹೋಗಿ ತಗೊಂಬಂದ್ವಿ ಗೈಸ್, ಏನು ಹೇಳಿ ಚಿಕ್ಸ್ನ. ಅವತ್ತು ನೆನಪಿರ್ಬೋದು, ತುಂಬಾ ಎಷ್ಟು 2 ತಿಂಗಳಾಯ್ತಾ, ಡಿಸೆಂಬರ್ 5th ಹೋಗಿದ್ದು. ಇವತ್ತು ಎಷ್ಟನೇ ತಾರೀಕು, ಮಾರ್ಚ್ 9th. ಸೊ ಅವತ್ತು ಇಟೇ ಇಟ್ಟಿದ್ವು ಓಕೆನಾ. ತಮಿಳ್ನಾಡಿಗೆಲ್ಲ ಹೋಗಿ ತಗೊಂಬಂದಿದ್ವಲ್ಲ, ಇವಾಗ ಹೆಂಗಾಗಿದೆ ಗೊತ್ತಾ ನೋಡ್ರಿ, ಇಲ್ಲಿ ಇವೇ ಅವು ಇಟ್ಟಿದ್ದವು ಈಟ್ ಆಗೋವೆ, ಹೆಂಗಿದೆ ನೋಡ್ರಿ ಇಷ್ಟು. ಅದು ಎಷ್ಟು 100 ತಂದಿದಲ್ವಾ, 100ಅಲ್ಲಿ ಇಷ್ಟು ಜನ ಉಳಿದಿರೋದು. ಕೊಟ್ಬಿಟ್ರಾ? ಮತ್ತು ಇದನ್ನು ಯಾವಾಗ ಇದನ್ನ ಅದನ್ನೇ ಕೊಡೋದು, ಕುಯ್ಕೊಂಡು ಏನಾದ್ರು ಒಂದಿಷ್ಟು ವಿಲೇಜ್ ಕುಕ್ಕಿಂಗು, ಗಾರ್ಡನ್ ಕುಕ್ಕಿಂಗು ಏನಾದ್ರು ಮಾಡ್ಬೋದು. ನಿಮ್ಗೇನು ಫೀಲಿಂಗ್ ಆಗಲ್ವಾ, ನಾನೇ ಸಾಕಿದ್ದೀನಿ, ಹೂ ಹಾಕಿದ್ದೀನಿ, ಓಕೆ ಹಾರ್ಟ್ ಫೀಲಿಂಗ್ಸ್ ಇಟ್ಕೊಂಡ್ರೆ ಏನಾಗಲ್ಲ. ಆಸ್ ಫುಡ್ ಗೈಸ್, ನಮ್ಮ ಫುಡ್ ಒಂದಿನ ಇದನ್ನ ಮಾಡೋದಂತೆ. ಆ್ಯಂಡ್ ಇಲ್ಲೂ ಮೇಲ್ಗಡೆನೂ ಇದೆ, ಆ್ಯಂಡ್ ಇಲ್ಲೂ ಇದೆ. ನೀವು ಮಾಡಿದ್ದೀರಾ? ಮಾಡಿದ್ರಾ? ಇಲ್ಲ, ಈ ಬ್ಯಾಚಲ್ಲಿ ಯಾವುದು ಮಾಡಿಲ್ವಾ? ನಾನು ಮಾಡಿಲ್ಲ, ಮಾಡೋರು ಕೊಟ್ಟಿದ್ದೀನಿ. ಯಾರು ಏನಂದ್ರು? ಚೆನ್ನಾಗಿದೆ ಅಂದ್ರು, ಸಾಕಾಗಿದೆ. ತುಂಬಿಕೊಂಡು ಮಾಂಸ. ಅದೇ ಅವ್ರು ಆಶ್ಚರ್ಯ ಪಟ್ಟಿದ್ದು ಅದೇ. ಬೇರೆ ಕಡೆ ಫಾರ್ಮ್ ಎಲ್ಲ ತಗೊಂಡ್ರೆ ಮೇಲಾಗಿರ್ಬೋದು 2 months ಓಲ್ಡ್ ಆದ್ರೆ 140-160 grams ಬರುತ್ತೆ. ಇದು 230-240 grams ಬರುತ್ತೆ ನಮ್ದು. ಓಕೆ, ಸೊ ಇವಾಗ ನೀವು ಇದನ್ನ ಮಾಡ್ತಾ ಇದ್ದೀರಾ, ಕೊಡ್ತಾ ಇದ್ದೀರಾ? ಕೊಡ್ತೀವಿ. ಎಷ್ಟು ಒಂದು? ಅದು 200 rupees ಪೇರ್ 200 rupees ಗೈಸ್. ಬೇಕಾ ಕ್ವೇಲ್ಸು
ಇಲ್ಲೇ ಬೆಳೆಸಿರೋದು ಹುಟ್ಟಿನಿಂದ, ಹೋಮ್ ಗ್ರೋನ್. ಅದು ಕೆಳಗಡೆ ಮರಿಯಿಂದ ಕೆಳಗಡೆ ಮಾತ್ರ. ಇದು ಅವತ್ತು ಜೊತೆ ಜೋಡಿ 1 ಮಂತ್ ತಂದಿದ್ವಿ ಅವತ್ತು ಅದನ್ನ. ಸೊ ಬೇಕು ಅಂದ್ರೆ ನಮ್ಮ ಹ್ಯಾಮ್ಸ್ಟರ್ ಗಾರ್ಡನ್ನ ಕಾಂಟ್ಯಾಕ್ಟ್ ಮಾಡಿ. ಇದನ್ನ ಬೇಕಾದ್ರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ಯಾವಾಗ್ಲಾರು ಒಂದ್ಸರಿ ಇದನ್ನ ಕುಕಿಂಗ್ ಮಾಡೋಣ ನಾವು. ಮೇಜರ್ ಎಗ್ಸ್ಗೆ ಇದು ಮಾಡ್ತಿರೋದು ಆಕ್ಚುಲಿ ಎಗ್ಸ್ಗೆ, ಅದಕ್ಕೆ ಕೇಳಿದ್ ನಾನು ಕೊಡ್ತಿರೋ ಇಲ್ವೋ ಅಂದ್ಬಿಟ್ಟು. ಬಟ್ ಮೀಟ್ಗೆ ನಾವು ಒಂದಿನ ಕುಕಿಂಗ್ ಮಾಡೋಣ, ಟೀತರ್ ಕುಕಿಂಗ್. ಅಲ್ಲಿ ಏನಾದ್ರು ಮಾಡೋಣ, ಒಂದು ಮಾಡೋಣ. 3-4 ಐಟಮ್ ಮಾಡ್ಬೋದು. ಕಬಾಬು ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು. ಅದು ಕಬಾಬ್ ಮಾಡಿದ್ರೆ ಒಂದು ಲೆವೆಲ್ಗೆ ಚಂದ ಅನ್ಸುತ್ತೆ ನನಗೆ. ನಾನು ತಿಂದಿರೋದು ಅದೊಂದೇ, ಯಾಕೆಂದ್ರೆ ಬೋನ್ ಸಮೇತ ಅಷ್ಟೊಂದು ಸ್ಟ್ರಾಂಗ್ ಇರೋದ, ಚೆನ್ನಾಗಿ ತಿನ್ಬಿಡ್ಬೋದು. ಸೊ ಇದಿಷ್ಟು ಈ ಕಡೆ. ಆ್ಯಂಡ್ ಇಲ್ಲಿ ಫ್ರೆಶ್ ಆಗಿ ತೆಗ್ದಿರೋ ಮೊಟ್ಟೆಗಳು ನೋಡ್ರಿ ಇಲ್ಲಿದೆ. ಮೊಟ್ಟೆ ಬೇಕಂದ್ರೆ ನಿಮಗೆ ಸಿಗುತ್ತೆ ಗೈಸ್, ಫ್ರೆಶು. ನೆನ್ನೆ ಸಾಯಂಕಾಲದ ಇವೆಲ್ಲ ಮಧ್ಯಾಹ್ನದ ಹತ್ರ ಮೊಟ್ಟೆಗಳಿಡೋದು, ಬೆಳಗ್ಗೆ ಹೊತ್ತು ಇಡೋಲ್ಲ ಕೋಳಿಗಳ ಥರ. ಸೊ ನೋಡಿ ಒಂದೊಂದು ಒಂದೊಂದು ಕಲರಲ್ಲಿ ಇದೆ ಗುರು. ಇದ್ಯಾವುದೋ ಈ ಕಲರಲ್ಲಿ ಐತೆ, ಇದ್ಯಾವುದೋ ಪ್ಲೇನ್ ಆಗೈತೆ ನೋಡಿ. ಇಲ್ಲಿ ಪ್ಲೇನ್ ಆಗೈತೆ. ತಡೀರಿ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಈ ನಾಟಿ ಮೊಟ್ಟೆಗಳು ಬರ್ತಾವಲ್ಲ, ಎಕ್ಸಾಕ್ಟ್ಲಿ ನಾಟಿ ಮೊಟ್ಟೆಯ ಮಿನಿಯೇಚರ್ ಥರ ಇದೆ ಇದು. ಆದರೆ ಇದು ನೋಡಿ, ಇದನ್ನು ನೋಡಿದಾಗ ತೀತರ ಮೊಟ್ಟೆ ಅಂತ ಅನಿಸುತ್ತೆ. ಇದೇನು ಗಾರ್ಡನ್ ಈ ಥರ ಬಂದಿರೋದು ನೋಡಿ. ಇದಂತೂ ಯಾವ್ದು ಗೋಲ್ಡನ್ ಕ್ವೆಲ್ಸ್ದು ಇದು. ಓಕೆ, ಅವತ್ತು ಎಷ್ಟು 50-100 ತಂದ್ವಲ್ಲ, 10 ತಂದ್ವಿ ಅದರದ್ದು. ಸೊ ಇದು ನೋಡಿ ಯಾವ ಥರ ಇದೆ, ಫುಲ್ ಡಾರ್ಕ್ ಆಗಿದೆ. ಗೈಸ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಬೇಕು ಅಂದರೆ ಗಾರ್ಡನ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಂಗೆ ಬರ್ರಿ ಹೇಳ್ತೀನಿ, ಹಂಗೆ ಹೋಗ್ರಿ ಹೇಳ್ತೀನಿ, ಹಂಗೆ ಹೋಗ್ರಿ. ಅಲ್ಲ ಇವಾಗ ಲಾಸ್ಟಲ್ಲಿ ಮಾಡಿದ್ರಲ್ಲ ಪೋಸು, ಅದು ಒರಿಜಿನಲ್ ಅಲ್ಲಿ ಮಾಡಿದಿದ್ರೆ ಒಂದು ಬೆಲೆ ಇರೋದು. ನಾನು ಬೆಲೆ ಕೊಡ್ತಾ ಇದ್ದೆ. ಇಲ್ಲ ಇಲ್ಲ, ಇದಿರುತ್ತೆ ಅಲ್ವಾ ಗಾರ್ಡನ್? ಯಾರ್ದೋ ಎಷ್ಟು ಜನದ್ದು ಅದನ್ನ ಅದು ದಾನ ಯಾರಿಗ್ ಮಾಡಿರಲ್ಲ, ಬಾತ್ರೂಮ್ ಅಲ್ಲಿ ಅಲ್ಲಿ ಇಲ್ಲಿ ಅದ್ರ ಗೈಸ್ ಕೂದ್ಲು. ಅದೇ ಅದಕ್ಕೆ ಜಮಾನದಲ್ಲಿ ನಾನು ಮಾತಾಡ್ತಿರೋದು ಕೂದಲು ಬಗ್ಗೆ. ಅದು ಒರಿಜಿನಲ್ ಆಗಿದ್ರೆ, ಒರಿಜಿನಲ್ ಅವ್ರದೇ ಆಗಿದ್ರೆ ಕವರ್ ಅಪ್ ಅಲ್ಲ. ನಾನು ಹೇಳೋ ಮೀನಿಂಗ್ ಅದು ಲೇಟಾಗಿ ಅರ್ಥ ಆಯ್ತು ನನಗೆ, ಸ್ವಲ್ಪ ತಪ್ಪರ್ಥ ಬರುತ್ತೆ ಅದು ಅಂತ, ಅದಕ್ಕೆ ಕ್ಲಾರಿಟಿ ಕೊಟ್ಬಿಟ್ಟೆ. ಅಯ್ಯಯ್ಯೋ ಬಿಡಿ ಗಾರ್ಡನ್, ಮೊದಲೇ ಮದುವೆ ಆಯ್ತಲ್ಲ, ನೀವು ಹಿಂಗೆಲ್ಲ ಕೈ ಹಾಕಿದ್ರೆ ನಮ್ಮ ಅಭಿಪ್ರಾಯ ಜೊತೆ ಹಿಂದೆ ಸೇರ್ಕೋತೀನಿ ನಾನು. ನಿಮ್ ಜೊತೆ ರೊಚ್ಗೆದ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಮಾಡಿಸ್ಕೋಬೇಕು. ಎಕ್ಸಿಟ್ ಇನ್ನೊಂದು ಎಕ್ಸ್ಟ್ರಾ ಮಾಡಿಸ್ಕೋಬೇಕು. ಗಾಡಿ ಬೇಕು. ಏನಕ್ಕೆ ನಾನು ಕೀ ತಂದಿಲ್ಲ, ಕೀ ಮನೇಲಿದೆ. ಮಗನ್ ಕರ್ಕೊಂಡು ಹೋದಾಗ ಮಾತ್ರ ಬರೀ ಕಾರೇ ಆಯ್ತಾ, ಫ್ರೆಂಡ್ಸ್ ಬಂದಾಗ ಮಾತ್ರ ಈ ತರ ಗಾಡಿ. ಗೈಸ್ ಏನೋ ಅಪರೂಪಕ್ಕೆ ನಮ್ಮ ಗಾರ್ಡನ್ ಗಾಡಿ ಕುತ್ಕೊಳ್ಳೋಣ ಅಂತ ನಾನು ಅನ್ಕೊಂಡ್ರೆ, ಏನು ಇದು ಇಲ್ವೇ ಹಿಂದೆ ಏನು ಇಲ್ವಲ್ಲ ಗಾರ್ಡನ್? ಇಲ್ಲ ಅಜ್ಜಿ ಹಿಂದ್ಗಡೆ ಏನು ಸಿಗ್ತಾನೆ ಇಲ್ಲ, ಹಿಂದೆ ಬೀಳ್ತೀನ. ನನ್ನ ಗಾಡಿಲಿ ಕುತ್ಕೊಂಡ್ರೆ ನಿಮ್ಮ ಉಸಿರಿಗೆ ಗ್ಯಾರಂಟಿ. ನಿಮ್ಮ ಗಾಡೀಲಿ ಹಿಂದೆ ಐತೆ ಅದು ಇಲ್ಲಿ ನೆನ್ಪಿರ್ಲಿ. ಎಲ್ಲಿಂದ ಎಲ್ಲಿಗೆ ನೋಡಿತಾ ಇದ್ದೀರಾ? ನಮ್ಮ ಅಭಿಪ್ರಾಯ ಟ್ರಾಫಿಕ್ ಸೆನ್ಸೇ ಇಲ್ಲ. ನಮ್ಮ ಅಭಿಪ್ರಾಯಗೆ ಟ್ರಾಫಿಕ್ ಸೆನ್ಸ್ ಇಲ್ಲ. ನಮಗೂ ಇಲ್ಲ, ನನಗೆಲ್ಲ ನಾನು ಎಲ್ಲೆಲ್ಲೋ ಹಿಂದೆ ಕುತ್ಕೊಳ್ಳೋಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ ನನಗೆ. ಓಕೆನಾ, ತುಂಬ ಎಂಡಲ್ಲಿತ್ತು, ಬ್ಯಾಕ್ ರೇಸ್ ಬೇರೆ ಇಲ್ಲ, ಎಲ್ಲರೂ ಅಂತ ಅಂದ್ಬಿಟ್ಟು ನಾನು ಬೇಕಿಸ್ತೆ. ನಮ್ಮ ಡೈಲಾಗ್ ತೋರಿಸ್ಬೇಕು, ಹೇಳ್ಬೇಕು. ನಮ್ಮ ಆನ್ಸರ್ ಗಾಡಿ ನಾವು ಬರ್ಡೇ ಫುಲ್ ಟ್ರಾಲ್ ಮಾಡಬೇಕು ನಮ್ಮ ಚಾನಲಲ್ಲಿ. ಅದೇ ನಮ್ಮ ಗುರಿ. ಕಂಪನಿಗೆಲ್ಲ ಎಗರ್ಸ್ಬಿಟ್ರೆ ಹೆಂಗೆ? ಗಾಡಿ ಎಗರಲ್ಲ. ಚಾಂಪಿಯನ್ಸ್ ನೀವು ಏನು ಎಗರ್ಸಿದ್ರೆ ಏನು ಗಾಡಿ ದೌಲತ್ತಲ್ಲಿ ಓಡಾಡ್ತಾ ಇದ್ದೆ. ಆಲ್ರೆಡಿ ನಾನು 4 ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬೈಕಲ್ಲ, ನನ್ನ ಕಾರ್ ಅನ್ಕೊಂಡು ಓಡಾಡ್ತಾ ಇದ್ದೀನಿ. ಗಾಡಿ ಆಲ್ರೆಡಿ ದೌಲತ್ತಲ್ಲಿ ಓಡಾಡ್ತಿದ್ದೆ ಅಂತೆ. 4 ಜನ ಕರ್ಕೊಂಡು ಹೋಗ್ತಿದ್ದೀನಿ ನಾನು. ನನ್ನ ಗಾಡಿ ಎಲ್ಲ ಕಾರು ಅನ್ನೋ ಲೆವೆಲ್ಗೆ. ನಾವೆಲ್ಲ ಅಷ್ಟು ಓವರ್ ಸೈಜ್ ಆಗಿದ್ದೀವಿ ಅಂತ. 6 ಜನ ಇನೋವಾ. ಇವತ್ತು 6 ಜನ, ಅದನ್ನೂ ಸೇರಿ ಸಾಕು. ಹಂಗಾರೆ 4 ಜನ ಇವ್ರೊಬ್ಬರನ್ನ ಹೇಳಿದ್ದ. ಹಂಗಾರೆ ನನ್ನ 2 ಜನಕ್ಕೆ ಹೋಲಿಸ್ತಾ ಇದ್ದಾರೆ. ಇನೋವಾ ಏನು ಹೇಳ್ತೀರಾ ಇದಕ್ಕೆ? ಹೇಳಲ್ಲ, ಮಾಡಿ ತೋರಿಸ್ತೀರಾ? ಬರ್ಡೇ ಬಾಯ್ ಬೇಡ ಕಿರಿಕ್ ಇವತ್ತು ಅಂತ ಸುಮ್ಮನೆ ಅವರೇ. ಇಲ್ಲ ಅಂದಿದ್ರೆ ಅದು ಕಿರಿಕ್ ಜಾಗಕ್ಕೆ ಹೋಯ್ತಾ ಇದೀವಿ. ಕಿರಿಕ್ ಜಾಗ. ಅಯ್ಯೋ ಗೈಸ್, ಇವಾಗ ಹೋಗ್ತಿರೋ ಜಾಗ ಅದೇ ಗೈಸ್ ಹೇಳ್ತೀನಿ.
ಅವ್ರು ಇವತ್ತು ನಮ್ನೆ ಗುರ್ತಿಡಿದ್ಬಿಟ್ಟು ನಾನು ಹೋಗಿದ್ದಲ್ಲ ಅವನೇ ಮಾತಾಡ್ದಲ್ಲ ಏನಂತ ಸರ್ ಮಾಡ್ಬಿಟ್ರಿ ಅವತ್ತು ಹೌದಾ ರಾಮ 2 ಸತಿ ಹೋಗಿ ಹೌದಾ ಸಾಯಂಕಾಲ ಇಂಡಿಯಾ ಮ್ಯಾಚ್ ಇವತ್ತು ಅದಕ್ಕೆ ಸಾಯಂಕಾಲ ಹೋಯ್ತಲ್ಲ ಸಾಯಂಕಾಲ ಹೋದ್ರೆ ಪಕ್ಕ ಗೈಸ್ ಮಾತಾಡಕ್ಕೆ ಆಗಲ್ಲ. ಅವತ್ತು ಹೆಂಗ್ ಬಂದಿದ್ರಿ ಇವತ್ತು ಹೆಂಗ್ ಬಂದಿದ್ದೀರಾ ಇದೇ ಜಾಗಕ್ಕೆ. ಇವತ್ತು ಸ್ಟೇಷನ್ ಅಲ್ಲಿ ಕೂರ್ಸಿದ್ರು ಮರ್ಯಾದೆ ಕೊಡ್ತಾರೆ. ಮರ್ಯಾದೆ ಅಲ್ಲ ಇನ್ನು 4 ಎಕ್ಸ್ಟ್ರಾ ಬೀಳ್ತದೆ ದುಡ್ಡಿರುತ್ತೆ ಅಂತ ಅನ್ಕೊಂಡ್ಬಿಡ್ತಾರಲ್ಲ. ಅವತ್ತು ನೋಡ್ಬಿಟ್ಟು ಕಳಿಸ್ಬಿಟ್ಟಿದ್ರು ಇವತ್ತು ಹಂಗೆ ಕಳ್ಸಲ್ಲ. ನಮ್ಮ ಹೆಲ್ಮೆಟ್ಗೆ ಸ್ಪೆಷಲ್ ಜಾಗಗಳು ಕೊಟ್ಟಿದೀವಿ. ಏನ್ ಹಂಗ್ ನೋಡ್ತಾ ಇದೀರಾ? ಬರ್ಡೇ ಬಾಯ್ ಅಂತ ಅದಕ್ಕೆ ಸುಮ್ನೆ ಇರಿ. ಬರ್ಡೇ ಬಾಯ್ ತರ ಇರಿ, ಕಿರಿಕ್ಗಳು ಬೇಡ. ಜಾಗ ನೆನ್ಪಿದೆ ತಾನೆ? ಜಾಗ ಅಲ್ಲಿ ಆ ಜಾಗ ನೆನ್ಪಿದೆ ತಾನೆ? ಗುಹೆ ಒಳಗೆ ಅಲ್ಲೊಂದಿತ್ತು, ಆ ಗೋಡೆ ಹಿಂದೆ ಅಲ್ಲಿ ಮೂಲೆಯಲ್ಲಿ, ಇಲ್ಲಿಂದ ಅಲ್ಲಿಗೆ. ಕಾರ್ಯ ಕರ್ತು ಕಾರಣ ಎಲ್ಲ ಅವ್ರೆ ಅರೆ ಮಜಾ ಏನಂದ್ರೆ ಒಬ್ರು ಕರಿಯರ್ ಹಾಳಾಗ್ಬಿಡೋದು ಬ್ರೋ. ಅದು ಬಟ್ ಆದ್ರೂ ಮಟನ್ ಬಿರಿಯಾನಿ ಬಿಟ್ಬಿಟ್ರಿ ಬ್ರೋ. ಒಂದು ತುತ್ತು ಇಲ್ಲ, ಟೇಬಲ್ ಮೇಲೆ ಹಿಂಗೆ ತಂದಿಟ್ಟಿದ್ದು ಅಲ್ಲೇ. ಟೇಸ್ಟ್ ಕೂಡ ಮಾಡ್ಲಿಲ್ಲ ಅದು. ಬಟ್ ಆದ್ರೂ ಮಟನ್ ಬಿರಿಯಾನಿ ಹೋದ್ರು ಪರವಾಗಿಲ್ಲ, ಒಬ್ರು ಕರಿಯರ್ ಉಳ್ಕೊತು. ಹೌದು, ಯಾರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಏನ್ ದೊಡ್ಡ ವೀರಮದ ಕೆರಿಯರು ಆದ್ರೂ ಫೀಲ್ ಹಂಗಿತ್ತು ಗೈಸ್. ಯಾರಿಗೊಬ್ರು ಕಾಲು ಎಳಿತಾ ಇದೀವಿ ನಾವು, ಅದು ಯಾವುದೋ ಒಂದು ಸಿಚುವೇಶನ್ಗೆ. ಸೊ ಕರಿಯರ್ ಉಳಿಸಿದ್ವಿ ನಾವೆಲ್ಲ ಸೇರ್ಕೊಂಡು. ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಪ್ಪ, ಕರಿಯರ್ ಹಾಳಾಗೋಗ್ಬಿಡುತ್ತೆ. ಅವ್ರಿಗೆ ಬ್ಲಾಗ್ ನೋಡ್ಬೇಕು, ಯಾರ ಬಗ್ಗೆ ಮಾತಾಡ್ತಾರೆ ಅವರು, ಎಷ್ಟು ಬೈಕೋತಾರೆ ನಮ್ಮನ್ನ ಅಂದ್ರೆ. ಬಡ್ಡಿ ಮಕ್ಕಳು ನನ್ ಜೊತೆ ಹೆಂಗಿರ್ತಾರೆ ಸರ್, ಬಂದ್ಬಿಡಿ ಅಂತಾರೆ. ನೋಡಿದ್ರೆ ಅಭಿನೂ ಸುಮ್ನೆ ಇರ್ಲಿಲ್ಲ, ಹೇಳ್ತಾ ಇದೀನಿ ಸುಮ್ನೆ ಇರೋ ಅಭಿ ಬಿಡಿ. ಸುಮ್ನೆ ಇದ್ದಿದ್ KGK ಸರಿ ಇಲ್ಲ ಅಂದ್ಬಿಟ್ರು. ಅದು ಸುಮ್ನೆ ದೇವ್ರ ತರ ಕುತ್ಕೊಂಡಿರೋ ನನ್ನ KGKನೂ ಸರಿ ಇರ್ಲಿಲ್ಲ ಅಂತ ನಾವೆಲ್ಲ ಇಲ್ಲ ಅಂತ ಅನ್ಕೊಂಡು ಆ ವಿಕಾಸ್ ಅಣ್ಣ ಕಂಪ್ಲೇಂಟ್ ಹೇಳ್ತಾ ಇದ್ರು ಅವರು. KGKನೂ ಸರಿ ಇರ್ಲಿಲ್ಲ, ಅವನು ಎಗರಾಡ್ಬಿಟ್ಟ ಅಂತ ಅಂತಾರೆ. ಸೈಲೆಂಟ್ ಆಗಿ ಕುತ್ಕೊಂಡಿದ್ದೆ ಬ್ರೋ. ನಾನು ಸೈಲೆಂಟ್ ಆಗಿದ್ದೆ ಅಲ್ವಾ? ನಾನು ಸೈಲೆಂಟ್ ಆಗಿದ್ದೀನಿ. ನನ್ನ ಹೆಸರು ನಾನು ಒಬ್ಬನೇ ನೋಡ್ರಿ, ನನ್ನ ಹೆಸರು ಎತ್ತಿದ್ರು ಗೈಸ್. ನಾನ್ ಸರಿ ಇಲ್ಲ ಅಂದ್ಬಿಟ್ಟು. ಅಲ್ಲ ಮಜಾ ಏನಂದ್ರೆ ಅದಕ್ಕೆ ರೇಗಿಸ್ತಾರೆ, ಅದು ಕೆರಿಯರ್ ಇಟ್ಕೊಂಡು ನಾವು. ಇಲ್ಲ ಅಂದ್ರೆ ದೇವರನ್ನೇ ರೇಗಿಸ್ತಾರಲ್ಲ, ಇಡ್ಲಿ ಬಿಡು ಪರವಾಗಿಲ್ಲ ಅನ್ಕೋತಿದ್ವಿ. ನನ್ನ ಹೆಸರು ಎತ್ಬಿಟ್ರು. ಮಜಾ ಏನಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಕೆರಿಯರ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಗಡ ಊಟಿ ಸ್ಕೂಲ್ ಇಷ್ಟೊಂದು ಡಿಗ್ರೇಡ್ ಮಾಡ್ತಾ ಇದ್ದಾರೆ. ನಾವು ಬಾಕ್ಸಿಗೆ ಬಂದಾಗೆಲ್ಲ ಮಿಸ್ ಇಲ್ದರೆ ಆರ್ಡರ್ ಮಾಡೋದಿದ್ದು. ಹೋದ್ ಸರಿನೂ ಆರ್ಡರ್ ಮಾಡಿದ್ವಿ. ಸೊ ಇದು ಬೆಂಡೆಕಾಯಿ ಕ್ರಿಸ್ಪಿ ಏನು ಬರೋದು? ಇದು ಚಟ್ನಿ ಗೈಸ್, ಚಟ್ನಿ ಒಂದಿದು. ಇನ್ನೊಂದು ಏನು ಆರ್ಡರ್ ಮಾಡ್ತೀವಿ ಹೇಳಿ? ಹಪ್ಪಳ, ಮಿನಿ ಸಮೋಸಗಳು, ಇಲ್ಲಿ ಫ್ಲವರ್ಗಳು, ಇಲ್ಲಿ ಮತ್ತೆ ಬಿಸಿಯಾಗಿ ಬಂದಿರುವ ಬೆಂಡೆಕಾಯಿ ಫಿಂಗರ್ಗಳು. ಫುಡ್ ಮಾತ್ರ ನಂದು. ಆ್ಯಂಡ್ ಇಲ್ಲಿ ಏನು ಬರೋದು? ಚೆನ್ನ ಉಸ್ಲಿ. ಹಾಂ ಕರೆಕ್ಟ್, ಉಸ್ಲಿ. ಸೊ ಹಿಂಗೆ ನಡೀತಾ ಇದೆ. ಏನು ಬರೋ ಇದು ಪೋರ್ಕ್ ಸಲಾಡ್ ಅಂತ. ಇದು ಪೋರ್ಕ್ ಬೇಕನ್ ಸ್ಟ್ರಿಪ್ಸ್ ಅಂತೆ. ಸೊ ಅಭಿಬ್ರೋಗೆ ಇದು ನಮ್ಗಲ್ಲ. ಹೆಲ್ದಿ ಆಮ್ಲೆಟು, ಇಲ್ಲಿ ಮಂಚೂರಿಯನು, ಇವು ನಮಗೆ ಹೆಲ್ದಿ ಆಮ್ಲೆಟ್ ಒಳಗಡೆ ಚೀಸ್ ಇಲ್ಲ ಬ್ರೋ, ಚೀಸ್ ಇಲ್ಲ. ಅಲ್ಲಲ್ಲ, ಹಿಂಗೆ ಆಮ್ಲೆಟ್ ತಿರುಗ್ಸಕ್ಕೆ ಎಣ್ಣೆ ಹಾಕಿರ್ತಾರೆ, ಹೆಲ್ದಿ. ಹಂಗೆ. ಈಗ ನಾವು ಪ್ಲೇಸ್ನ ಚೇಂಜ್ ಮಾಡಿದ್ವಿ. ಯಾವ ಪ್ಲೇಸು ಅಂದರೆ ನಮ್ಮ ಅಭಿಬ್ರೋ ಫೇವ್ರೇಟ್ ಪ್ಲೇಸ್ ಇದು. ಓಕೆನಾ, ನಾನು ಅವತ್ತು ಇದೇ ಜಾಗದಲ್ಲಿ ಹಿಂಗೆ ಕುತ್ಕೊಂಡಿದ್ದೆ. ನಮ್ಮ ಅಭಿಬ್ರೋ ಎದುರುಗಡೆ ಶಿಫ್ಟ್ ಆಗಿದ್ದಾರೆ, ಅವ್ರು ಇಲ್ಲಿ ಕುತ್ಕೊಂಡಿದ್ರು. ಸೊ ನಮ್ಮ ಅಪೋಸಿಷನ್ ಪಾರ್ಟಿಯವರು ಅಲ್ಲಿ ಕುತ್ಕೊಂಡಿದ್ರು, ಆ ಎಂಡಲ್ಲಿ ಕುತ್ಕೊಂಡಿದ್ರು. ಸೊ ಇವೆರಡರ ಮಧ್ಯದಲ್ಲಿ ಆಗಿದ್ದು ಸೀನು. ಅವತ್ತು ವ್ಲಾಗ್ ಮಾಡ್ತಿದ್ದೆ, ಬಟ್ ಇಲ್ಲಿ ವ್ಲಾಗ್ ಮಾಡಿರಲಿಲ್ಲ. ಬಿಕಾಸ್ ನೈಟ್ ಆಗ್ಬಿಟ್ಟಿತ್ತು, ಕತ್ಲು, ಲೈಟಿಂಗ್ ಇರಲ್ಲ ಅಂತ ವ್ಲಾಗ್ ಮಾಡಿರಲಿಲ್ಲ. ಪರಿಸ್ಥಿತಿ ಏನ್ ಹೇಳಿ, ನಮ್ ಗಾರ್ಡನ್ ದೇವ್ರ ತರ ನಾನು ಪಾಚೊಂಡಿರ್ತೀನಪ್ಪ, ನನ್ನ ಆಮೇಲೆ ಕರೀರಪ್ಪ ಅಂತ ಅಂದ್ಬಿಟ್ಟು ಕಾರಲ್ಲಿ ಪಾಚೊಳಕ್ ಹೋಗಿದ್ರು. ಜ್ವರ ಇಟ್ಕೊಂಡ್ ಬಂದಿದ್ರು. ಆಮೇಲೆ ಬಂದ್ಬಿಟ್ಟು ಗಾರ್ಡನ್ ಏನಾಯ್ತು ಅಂತ ನನಗೆ ಕೇಳ್ತಾವ್ರೆ. ನಮ್ಮ ಅಭಿಬ್ರೋ ಕೇಳೋ ಪರಿಸ್ಥಿತಿ ಇಲ್ಲ. ಸೇಮ್ ಎಕ್ಸಾಕ್ಟ್ ಇದೇ ಜಾಗ. ಅಭಿಬ್ರೋ ಇಲ್ಲಿ ಕೂತಿದ್ರು, ನಮ್ಮ ಮತ್ತೆ ಕರಿಯರ್ ಹಾಳಾಗ್ತಿದ್ರಲ್ಲ ಅವ್ರು ಅಲ್ಲಿ ಕೂತಿದ್ರು. ಆಮೇಲೆ ಇಲ್ಲ ಇದೇ ಜಾಗ. ಸೊ ಅವತ್ತು ನಾನು ಬರೀ ಎಕ್ಸ್ಪ್ಲೈನ್ ಮಾಡಿದೆ ಏನೇನಾಯ್ತು, ಎಲ್ಲಿ ಕರ್ಕೊಂಡು ಹೋದ್ರು, ಏನ್ ಮಾಡಿದ್ರು ಅಂತ. ಬಟ್ ಇವತ್ತು ರಿಯಾಲಿಟಿ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿಗೂ ಅದೇ ಇದು ಏನ್ ಮಾಡ್ತಾರೆ ಪೊಲೀಸರು ಕರ್ಕೊಂಡ್ ಬಂದ್ಬಿಟ್ಟು ಆ ಜಾಗನ ಮಾಜರ್ ಮಾಡಿಸ್ತಾ ಇದೀನಿ. ಇನ್ನೊಂದೇನ್ ಗೊತ್ತಾ, ಇನ್ನು 22 ದಿನಕ್ಕೆ ಹೋದ್ರೆ 1 ವರ್ಷದ ಆನಿವರ್ಸರಿ. 1 ವರ್ಷಕ್ಕೆ 22 ದಿನದಲ್ಲಿ. ಇನ್ನು 22 ದಿನಕ್ಕೆ 31 ಮಾರ್ಚ್ 31 ಆಗಿದ್ದಲ್ಲ. ಹೌದಾ, ಅಷ್ಟೊಂದೆಲ್ಲ ನೆನಪಿಲ್ಲ. ಕಾಸಣ ನಾವು ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ. ಸೊ ಲಾಸ್ಟ್ ಟೈಮ್ ಸೀನ್ ಆದಾಗ ಯಾರು ನಮ್ಮ ಜೊತೆ ಇದ್ರು ಅವರು ನಮಗೆ ಹೇಳ್ತಾ ಇದ್ದಾರೆ, ತಲೆ ಕೆಡ್ಸ್ಕೊಂಬಿಟ್ಟಿದ್ರು, ನಾವು ಇದೀವಲ್ಲ ಅಲ್ಲಿವರೆಗೂ ಯಾಕೆ ತಲೆ ಕೆಡ್ಸ್ಕೊತೀರಾ, ನಾವು ನೋಡ್ಕೋತೀವಿ ಏನಾದ್ರೂ ಅಂತ.
ಅಂತ ಪರಾಕ್ರಮಿ ನಮ್ಮ ಬಿಬ್ರೋ. ಲಾಸ್ಟ್ ಟೈಮ್ ಏನೂ ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ, ಈ ಸರಿ ಏನಾದರೂ ನಾವು ನೋಡ್ಕೋತೀವಿ ಬಿಡಿ ಅಂತ ಹೇಳ್ಬಿಟ್ರು. ಅದು ಮನ್ಸಿಗೆ ಟಚ್ ಆಗ್ಬಿಡ್ತು ನಮಗೆ. ಏನಿದೆ ಮಂತ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗೈತೆ ಅವರಾ